ನನ್ನ ಪರಿಚಯವಾಗಬೇಕೆ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ಈ ಶಿವಧನುಸ್ಸನ್ನು ಎತ್ತಲು ಯಾಕೆಷ್ಟು ಶ್ರಮ ಪಡುತ್ತಾರೆ? ಮೊದಲೇ ನಾನು ಎತ್ತಿದರೆ ಉಗುರಿನಿಂದ ಎತ್ತುವುದನ್ನು ಬೆಟ್ಟದಷ್ಟು ಭಾರ ಎಂದು ತಿಳಿದುಕೊಂಡಿರುವ ಈ ದುರ್ಬಲ ರಾಜಕುಮಾರರು ನಾವು ಎತ್ತಬಹುದಾಗಿತ್ತು ಎಂಬ ನಿರಾಶೆ ಏಕೆ ಎಂದು ಲಂಕೇಶ್ವರನು ಕಾಮರೂಪನಾಗಿ ಇಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದು. ನನ್ನ ಪರಿಚಯ ಇನ್ನೂ ಬೇಕೆ ಜನಕ ಮಹಾರಾಜ? ಬೇಡ ಬೇಡ, ರಾವಣನ ಹೆಸರು ಕೇಳಿದರೆ ಸಾಕು ಬಹುದೊಡ್ಡ ಚರಿತ್ರೆಯೇ ಕಣ್ಣೆದುರಿಗೆ ಬಂದಂತಾಗುತ್ತದೆ. ಸ್ವಾಗತ ಲಂಕಾಧೀಶ್ವರ, ಸುಸ್ವಾಗತ. ತಮ್ಮ ಪರಾಕ್ರಮವನ್ನು ಕೇಳಿ ಬಲ್ಲವರೆಲ್ಲ ಇಲ್ಲಿ ನೋಡಲು ಕಾತರಿಸುತ್ತಾರೆ. ನೋಡಲಿ, ಈ ರಾವಣನ ಪರಾಕ್ರಮವನ್ನು ನೋಡಲಿ. ಈ ರಾಜಾದಿರಾಜರೆಲ್ಲರ ಪಾಲಿಗೆ ಬೆಟ್ಟದಷ್ಟು ಭಾರವಾಗಿರುವ ಈ ಶಿವಧನುಸ್ಸು ಈ ರಾವಣನ ಕೈಗೆ ಬಿದಿರಿನಂತೆ ಹಗುರವಾಗಿ ಹೇಗೆ ಬಂದು ಕೈ ಸೇರುವುದೋ ನೋಡಿ ಆನಂದ ಪಡಲಿ.